ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಈ ಸಮಯದಲ್ಲಿ ಬಿಗ್ ಬಾಸ್ ತಮ್ಮ ಎಮೋಷನಲ್ ಗೇಮ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಮನೆಗೆ ಈಗಾಗಲೇ ರಾಶಿಕ್ ಅವರ ತಮ್ಮ ಬಂದಿರುವಂತಹ ಪ್ರೋಮೋನ ರಿಲೀಸ್ ಮಾಡಿದ್ರು. ಬಟ್ ಇವಾಗ ಮಂಗಳವಾರ ಮಧ್ಯಾಹ್ನ ಇಲ್ಲಿ ಧನುಷ್ ಅವರ ಫ್ಯಾಮಿಲಿಯ ಬಗ್ಗೆ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಹಾಗೇನೆ ಎಲ್ಲರನ್ನು ಕೂಡ ಫಾಸ್ ಮಾಡಿರುವಂತಹ ಬಿಗ್ ಬಾಸ್ ವಿಟಿ ಅಂದ್ರೆ ಟಿವಿ ತೋರಿಸುವಂತಹ ಒಂದು ವಿಟಿ ತೋರಿಸುವಂತಹ ಒಂದು ಟಿವಿ ಇತ್ತಲ್ವಾ, ಸೊ ಅಲ್ಲಿ ಒಂದು ವಿಟಿನ ಪ್ಲೇ ಮಾಡ್ತಾ ಇರ್ತಾರೆ. ಅದೊಂದು ಕ್ಲಿಪ್ಪಿಂಗ್ ಅನ್ನ ತೋರಿಸ್ತಾ ಇರ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇವಾಗ ಕನ್ಫೆಷನ್ ರೂಮ್ ನಲ್ಲಿ ಧನುಷ್ ಅವರ ತಾಯಿಯವರು ವೇಟ್ ಮಾಡ್ತಾ ಇರೋದು ಮತ್ತು ಆಕ್ಟಿವಿಟಿ ರೂಮ್ ಅಲ್ಲಿ ಧನುಷ್ ಅವರ ವೈಫ್ ವೇಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಫುಟೇಜ್ ಅಥವಾ ಕ್ಲಿಪ್ ಅದಾಗಿರುತ್ತೆ. ಹಾಗೇನೆ ಧನುಷ್ ಅವರಿಗೆ ಒಂದು ಆಪ್ಷನ್ ಅನ್ನ ಕೊಡ್ತಾರೆ. ಸೊ ನೀವು ಇವಾಗ ಇಬ್ಬರನ್ನ ನೋಡ್ತಾ ಇದ್ದೀರಾ, ಅದು ಕನ್ಫೆಷನ್ ರೂಮ್ ನಲ್ಲಿ ನಿಮ್ಮ ತಾಯಿಯವರು ನಿಮಗೆ ಜನ್ಮ ಕೊಟ್ಟವರು ಅಥವಾ ಈ ಭೂಮಿಗೆ ನಿಮ್ಮನ್ನ ಕರ್ಕೊಂಡು ಬಂದವರು ಅಂತ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಹಾಗೇನೆ ಇನ್ನೊಬ್ರು ನಿಮ್ಮ ಬದುಕಿನ ದಿಕ್ಕನ್ನ ಬದಲಿಸಿದವರು, ಅವರು ಆಕ್ಟಿವಿಟಿ ಏರಿಯಾದಲ್ಲಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಎಮೋಷನಲ್ ಆಗಿರುವಂತಹ ಗೇಮ್ ಅನ್ನ ಆಡಿದ್ದೀನಪ್ಪ ಅಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರನೇ ನೀವು ಮೀಟ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಸೊ ಈ ಸಮಯದಲ್ಲಿ ಇಲ್ಲಿ ಧನುಷ್ ಅವರು ಸಖತ್ ಎಮೋಷನ್ ಆಗಿದ್ದಾರೆ, ಎಮೋಷನಲ್ ಆಗಿ ಹತ್ತಿದ್ದಾರೆ ಕೂಡ. ಹಾಗೇನೆ ಅಲ್ಲಿರುವಂತಹ ಎಲ್ಲರೂ ಕೂಡ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಇಂತಹ ಸಿಚುವೇಶನ್ ಬಂದಿರೋದ್ರಿಂದ ಅವರವರಿಗೂ ಕೂಡ ಅವರ ಫ್ಯಾಮಿಲಿ ನೆನಪಾಗಿರುತ್ತೆ. ಸೊ ಇಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಬಿಗ್ ಬಾಸ್. ಸೊ ಇವಾಗ ಬಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಧನುಷ್ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದು. ಸೊ ಆಬ್ವಿಯಸ್ಲಿ ಇಲ್ಲಿ ಧನುಷ್ ಅವರು ಅವರ ತಾಯಿಯವರನ್ನೇ ಚೂಸ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಇದೆ. 99.99% ಅಂತಾನೆ ಕನ್ಸಿಡರ್ ಮಾಡಿ. ಸೊ ಅಷ್ಟು ಚಾನ್ಸಸ್ ತುಂಬಾನೇ ಹೈ ಇರುವಂತದ್ದು. ಬಟ್ ಇಲ್ಲೇನಾಗಬಹುದು ಅಂತ ಹೇಳಿದ್ರೆ, ಧನುಷ್ ಅವರ ವೈಫ್ ಏನಿದ್ದಾರೆ ಅವರನ್ನ ಮೀಟ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಖಂಡಿತವಾಗ್ಲೂ ಕೊಡೋದಿಲ್ಲ. ಕೇವಲ ಬಿಗ್ ಬಾಸ್ ಇಲ್ಲಿ ಧನುಷ್ ಅವರ ತಾಯಿಯವರ ಜೊತೆ ಮಾತ್ರನೇ ಧನುಷ್ ಅವರು ಮೀಟ್ ಆಗೋ ರೀತಿ ಅವಕಾಶವನ್ನ ಮಾಡಿಕೊಡ್ತಾರೆ. ನಂತರ ಈ ಹಿಂದಿನ ಸೀಸನ್ಗಳನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಅವಾಗ ನಿಮ್ಗೊಂದು ಅಂದಾಜು ಸಿಗುತ್ತೆ. ಸೇಮ್ ಇದೇ ರೀತಿಯಾಗಿ ಕಾರ್ತಿಕ್ ಮಹೇಶ್ ಅವರ ವಿಷಯದಲ್ಲೂ ಕೂಡ ಮಾಡಿದ್ರು. ಹಾಗೇನೆ ಅವರಿಗೆ ಎಮೋಷನ್ ಆಗಿ ಅವರು ಸ್ವಲ್ಪ ಅಳೋ ರೀತಿ ಎಮೋಷನಲ್ ಆಗಿ ಅವ್ರು ಅಳಬೇಕು, ಸ್ವಲ್ಪ ಸೀನ್ ಎಲ್ಲ ಕ್ರಿಯೇಟ್ ಆಗಬೇಕು, TRP ಕೂಡ ಬರಬೇಕು, ಆ ರೀತಿಯಾಗಿ ಕ್ರಿಯೇಟ್ ಮಾಡಿ ನಂತರ ಎಪಿಸೋಡ್ ಇನ್ನೇನು ಮುಗಿಯುತ್ತೆ ಅನ್ನುವಂತಹ ಸಮಯದಲ್ಲಿ ಕಾರ್ತಿಕ್ ಮಹೇಶ್ ಅವರ ತಾಯಿಯನ್ನ ಮತ್ತೆ ಒಳಗಡೆ ಕರ್ಕೊಂಡು ಬಂದಿದ್ರು. ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗತ್ತೆ. ಧನುಷ್ ಅವರು ಅವರ ತಾಯಿಯವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೇನೆ ಅವ್ರ ತಾಯಿಯವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಮಾತುಕತೆ ಎಲ್ಲ ಆಗತ್ತೆ. ಇನ್ನೇನು ಎಕ್ಸಿಟ್ ಆಗಬೇಕು ಅಂತಹ ಸಮಯದಲ್ಲಿ ಧನುಷ್ ಅವರ ವೈಫ್ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಈ ರೀತಿಯಾಗಿ ಆಗೋ ಚಾನ್ಸಸ್ ತುಂಬಾನೇ ಹೈ ಇದೆ. ಇದು ನನ್ನ ಪ್ರಿಡಿಕ್ಷನ್. ಇದರ ಜೊತೆಗೆ ಮತ್ತೊಂದು ಪ್ರಿಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಈ ವಾರದ ಕೊನೆಯಲ್ಲಿ ಫ್ಯಾಮಿಲಿ ವೀಕ್ ಮುಗಿಯುತ್ತೆ ಅನ್ನುವಂತಹ ಸಿಚುವೇಶನ್ ಅಲ್ಲಿ ಆ ಸಮಯದಲ್ಲಿ ಧನುಷ್ ಅವರ ವೈಫ್ ಅನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳುಹಿಸುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಇದನ್ನ ನೋಡಿದಾಗ ನನಗನ್ಸಿದ್ದು, ಫಸ್ಟ್ ಥಾಟ್ ಬಂದಿದೆ ಅದು ಪ್ರೋಮೋನ ನೋಡಿದಾಗ, ಇಲ್ಲಿ ಧನುಷ್ ಅವರನ್ನ ಸ್ವಲ್ಪ ಮೇಲಕ್ಕೆತ್ತೋ ಪ್ರಯತ್ನ 100% ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಸೀಸನ್ ಅಲ್ಲೂ ಕೂಡ ಸೇಮ್ ಕಾರ್ತಿಕ್ ಮಹೇಶ್ ಅವರು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ಸಖತ್ ಎಮೋಷನಲ್ ಆಗಿ ಕನೆಕ್ಟ್ ಮಾಡಿದ್ರು ಜನರನ್ನ. ಸೇಮ್ ಧನುಷ್ ಅವರ ವಿಷಯದಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಬಿಗ್ ಬಾಸ್ ಫ್ಯಾಮಿಲಿ ವೀಕಲ್ಲಿ ಯಾರ ಜೊತೆ ಆಟ ಆಡಿದಾರೋ ಅವರೇನೆ ವಿನ್ನರ್ ಆಗಿರೋದು ಜಾಸ್ತಿ ಕಾಣಿಸ್ತಾ ಇದೆ. ಸೊ ಧನುಷ್ ಅವರನ್ನ ಏನಾದರೂ ವಿನ್ನರ್ ಮಾಡೋ ಪ್ಲಾನ್ ಇದೆಯಾ? ಕಾಣಿಸ್ತಾ ಇದೆ, ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ನೋಡಬೇಕು, ಅಥವಾ ರನ್ನರ್ ಅಪ್ ಆದ್ರೂ ಆಗ್ಬಹುದೇನೋ, ಟಾಪ್ 2 ಟಾಪ್ 3ಗೆ ಹೋಗಬಹುದು ಅಂತ ಅನಿಸ್ತಾ ಇದೆ. ಕೆಲವೊಂದಿಷ್ಟು ವಾರಗಳ ಗೇಮನ್ನು ನೋಡ್ತಾ ಬಂದರೆ ಧನುಷ್ ಅವರು ಟಾಪ್ 5ನಲ್ಲೂ ಕೂಡ ಇರಲ್ಲ ಅನ್ನುವಂತಹ ಒಂದು ಅನಿಸಿಕೆ ಇತ್ತು. ಬಟ್ ಈ ವಾರ ಫ್ಯಾಮಿಲಿ ವೀಕನ್ನು ನೋಡ್ತಾ ಇದ್ರೆ ಸ್ವಲ್ಪ ಎಮೋಷ್ನಲ್ ಆಗಿ ಎಲ್ಲ ಜನರನ್ನ ಕನೆಕ್ಟ್ ಮಾಡೋ ಪ್ರಯತ್ನ ಇದು ಅಂತ ನನ್ನ ಅನಿಸಿಕೆ. ಅಷ್ಟೇ, ಜಸ್ಟ್ ಅನಿಸಿಕೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ. ಬಟ್ ಇಲ್ಲಿ ಧನುಷ್ ಅವರ ವೈಫನ್ನು ಧನುಷ್ ಅವ್ರ ಜೊತೆ ಮೀಟ್ ಆಗೋದಕ್ಕೆ 100% ಅವಕಾಶ ಮಾಡಿಕೊಡ್ತಾರೆ. ಇದು ನನ್ನ ಪ್ರಿಡಿಕ್ಷನ್ ಕೂಡ ಹೌದು. ಇವತ್ತಿನ ಎಪಿಸೋಡಲ್ಲೇ ಆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ, ಅಥವಾ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುವಂತಹ ಸಮಯದಲ್ಲಿ ಧನುಷ್ ಅವರ ಫ್ಯಾಮಿಲಿಯನ್ನ ಸ್ವಲ್ಪ ತೋರಿಸಿದ ರೀತಿ ಮಾಡಿ, ಆ ನಿರ್ಧಾರ ಏನಿರುತ್ತೆ ಆ ನಿರ್ಧಾರವನ್ನು ಹೇಳಿದ ರೀತಿ ಮಾಡಿ ಧನುಷ್ ಅವರ ಫ್ಯಾಮಿಲಿ ಒಳಗಡೆ ಬಂದು ನಾಳೆ ಎಪಿಸೋಡಲ್ಲಿ ಇದನ್ನು ತೋರಿಸಬಹುದು, ಸ್ವಲ್ಪ ಸಸ್ಪೆನ್ಸ್ ಇರಲಿ ಅನ್ನೋ ರೀತಿಯಲ್ಲಿ. ಅಥವಾ ಇವಾಗ ಮಂಗಳವಾರ, ಬುಧವಾರ, ಗುರುವಾರ ಎಪಿಸೋಡಲ್ಲಿ ಅವರನ್ನು ಏನೂ ಕೂಡ ತೋರಿಸ್ತೀನಿ. ಡೈರೆಕ್ಟಾಗಿ ಶುಕ್ರವಾರದ ಎಪಿಸೋಡಲ್ಲಿ ಅಥವಾ ಫ್ಯಾಮಿಲಿ ವೀಕ್ ಮುಕ್ತಾಯ ಆಗುತ್ತೆ, ಗುರುವಾರನೇ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಗುರುವಾರ ಅಂತ್ಯದಲ್ಲಿ ಇಲ್ಲಿ ಧನುಷ್ ಅವರ ವೈಫ್ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತಹ ಸೀನನ್ನು ಕ್ರಿಯೇಟ್ ಮಾಡಬಹುದು. ಒಟ್ಟಾರೆಯಾಗಿ ಧನುಷ್ ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ ಅವರಿಗಂತೂ ಸಖತ್ ಎಮೋಷ್ನಲ್ ಆಗಿರೋ ವೀಕ್ ಆಗಿರುತ್ತೆ. ಜೊತೆಗೆ ಧನುಷ್ ಅವರಿಗೆ ಸ್ವಲ್ಪ ಮೇಲಕ್ಕೆತ್ತೋ ಪ್ರಯತ್ನ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.